ಸ್ನೇಹಿತರೆ, ಇವತ್ತು ಆರೋಗ್ಯ ಇಲಾಖೆ ಮೈಸೂರು ಜಿಲ್ಲೆಯಲ್ಲಿ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಇದು ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಅವಧಿಗೆ ನೇಮಕಾತಿಯಾಗಿದ್ದು, ನೇಮಕಾತಿ ಮಾಡ್ತಕ್ಕಂಥ ಜಾಬ್ಸ್ ಬಂದುಬಿಟ್ಟು ಖಾಲಿ ಇರುವ ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ, ಫಾರ್ಮಸಿ ಅಧಿಕಾರಿ ಹಾಗೂ ಸ್ಟಾಫ್ ನರ್ಸ್ ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಉಚಿತವಾಗಿ DH ಆಫೀಸ್ ಮೈಸೂರಲ್ಲಿ ಪಡೆದುಕೊಂಡು ಸಲ್ಲಿಸಬೇಕು. ಅರ್ಜಿ ವಿತರಿಸುವ ದಿನಾಂಕ ಬಂದು 20/8/2026 ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿ ಕೊನೆಯ ದಿನಾಂಕ ಅರ್ಜಿ ವಿತರಿಸುವುದು ಬಂದು 29/8/2026 ಆಗಿರುತ್ತದೆ. ಅರ್ಜಿಯನ್ನು ಸ್ವೀಕರಿಸಿದ ನಂತರ ನೀವು ಅದನ್ನು ತುಂಬಿಸಿ ಸಂಜೆ 5:15 29/8/2026 ಕೊನೆಯ ದಿನಾಂಕದ ಒಳಗಡೆ ಸಲ್ಲಿಸಬೇಕು. ಸಲ್ಲಿಸುವ ಸ್ಥಳ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ, NPC ಆಸ್ಪತ್ರೆ ಆವರಣ, ನಜರಾಬಾದ್, ಮೈಸೂರು. ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ದಿನಾಂಕ ಬಂದು 31/8/2026 ಬೆಳಗ್ಗೆ 10ಕ್ಕೆ. ಲ್ಯಾಬ್ ಟೆಕ್ನಿಷಿಯನ್ 23 ಜಾಬ್ಸ್ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಿದ ವಿದ್ಯಾರ್ಹತೆ ಬಂದು ಡಿಪ್ಲೊಮಾ ಇನ್ ಲ್ಯಾಬೊರೇಟರಿ ತಾಂತ್ರಿಕ ವಿದ್ಯಾರ್ಹತೆಯನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು. ಫಾರ್ಮಸಿ ಅಧಿಕಾರಿ 30 ಜಾಬ್ಸ್ ಇರ್ತವೆ. D.Pharm ವಿದ್ಯಾರ್ಥಿಯನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು. ಹಾಗೂ D.Pharm ಅಭ್ಯರ್ಥಿಗಳು ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು ಮತ್ತು ನವೀಕರಣಗೊಂಡಿರಬೇಕು. ಹಾಗೂ ನೆಕ್ಸ್ಟು ಸ್ಟಾಫ್ ನರ್ಸ್ ಕೂಡ 16 ಜಾಬ್ಸ್ ಇದ್ದಾವೆ. 16ರಲ್ಲಿ ನರ್ಸಿಂಗ್ ವಿದ್ಯಾರ್ಹತೆಯನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಣಿಯಾಗಿರಬೇಕು ಮತ್ತು ನವೀಕರಣಗೊಂಡಿರಬೇಕು. ಇದಕ್ಕೆ ಮಾಸಿಕ ಸಂಚಿತ ವೇತನ ಬಂದು ಕಾರ್ಮಿಕ ಇಲಾಖೆಯಿಂದ ನಿಗದಿಪಡಿಸಿರತಕ್ಕಂಥ ಕನಿಷ್ಠ ವೇತನ ಕಾಯ್ದೆ ಪ್ರಕಾರ ಕೊಡ್ತಾರೆ. ಇದು ಪ್ಯೂರ್ ರೋಸ್ಟರ್ ಕಮ್ ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರೆ. ಇದು ವಯೋಮಿತಿ ಗರಿಷ್ಠ ಬಂದುಬಿಟ್ಟು SC/STಗೆ 45 ವರ್ಷ, OBCಗೆ 43 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಆಗಿರ್ತದೆ. ಇದು ನೀವು ಏನೇ ಇನ್ನೂ ಮಾಹಿತಿ ಬೇಕಾದಲ್ಲಿ DH ಆಫೀಸ್ ಮೈಸೂರಲ್ಲಿ ಆಫೀಸ್ ಅವರ್ಸಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು. ಕೂಡಲೇ ಎಲ್ಲರೂ ಅಪ್ಲಿಕೇಶನನ್ನು ತೆಗೆದುಕೊಂಡು ಸಲ್ಲಿಸಿ ಮೂಲ ದಾಖಲಾತಿಗಳೊಂದಿಗೆ ಹಾಗೂ ಜೆರಾಕ್ಸ್ ಪ್ರತಿಗಳನ್ನು ತಗೊಂಡೋಗ್ಬಿಟ್ಟು 31ನೇ ತಾರೀಕು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದು. ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಇಂತಹ ಒಳ್ಳೆಯ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಿಮಗೆ ನಾವು ಹಾಕುವಂತಹ ಇಂಥ ಯೂಸ್ಫುಲ್ ಮಾಹಿತಿ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ.